ಪಟ್ಟದ ಫೈಟ್ ಮಧ್ಯೆ ದೆಹಲಿ ಯಾತ್ರೆಗೆ ಡಿಕೆ ಶಿವಕುಮಾರ್ ಸಿದ್ಧತೆ ನಡೆಸ್ತಾ ಇದ್ದಾರೆ. ಡಿಸೆಂಬರ್ 22ಕ್ಕೆ ನವದೆಹಲಿಗೆ ಡಿಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಸದ್ಯ ಟೆಂಪಲ್ ರನ್ ನಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ನಾಳೆ ನವದೆಹಲಿಗೆ ತೆರಳುತ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಯಾಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಭೇಟಿಗೂ ಕೂಡ ಡಿಸಿಎಂ ಡಿಕೆ ಯತ್ನ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ನಿರ್ಧಾರದ ಮೇಲೆ ಪಟ್ಟದ ಆಟ ಇದೆ. ಸಿಎಂ ಡಿಸಿಎಂ ಜೊತೆ ಮಾತನಾಡಿದಂತಹ ರಾಹುಲ್ ಇದುವರೆಗೂ ಕೂಡ ನಾಯಕತ್ವದ ಬಗ್ಗೆ ಚರ್ಚೆ ಮಾಡಿಲ್ಲ. ಹೀಗಾಗಿ ರಾಹುಲ್ಗೆ ಮನವರಿಕೆ ಮಾಡೋದಕ್ಕೆ ಡಿಕೆ ಪ್ರಯತ್ನ ಪಡ್ತಾರೆ. ಇದುವರೆಗೂ ಕೂಡ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನು ಕರೆಸಿ ಮಾತನಾಡಿರುವಂಥದ್ದು ಆಗಿಲ್ಲ. ಖರ್ಗೆ ಜೊತೆ ಮಾತನಾಡಿರೋದು ನಾವು ನೋಡಿದ್ದೀವಿ. ಜೊತೆಗೆ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಹೈಕಮಾಂಡ್ ನಾಯಕರು ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲ ಸೇರಿ ಮೀಟಿಂಗ್ ಆಗಿರೋದು ನಾವು ಗಮನಿಸ್ತಿದ್ದೀವಿ. ಆದರೆ ಇಬ್ಬರನ್ನು ಕರೆಸಿ ಇತ್ತೀಚೆಗೆ ಮಾತನಾಡಿರುವಂಥದ್ದು ಇಲ್ಲ ರಾಹುಲ್ ಗಾಂಧಿ. ಹಾಗಾಗಿ ಈಗಿನ ಭೇಟಿ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಇನ್ನು ಹೈಕಮಾಂಡ್ ಬುಲಾವ್ ಇಲ್ಲದೆ ದೆಹಲಿಗೆ ಹೊರಡಲ್ಲ ಸಿಎಂ. ದೆಹಲಿಯಿಂದ ಬುಲಾವ್ ಬಂದ್ರೆ ಮಾತ್ರ ಸಿಎಂ ಪ್ರಯಾಣ ಬೆಳೆಸೋದು. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಒಂದ್ ಕಡೆ, ಇನ್ನೊಂದ್ ಕಡೆ ಸಿಎಂ ಇಬ್ಬರು ಕೂಡ ದೆಹಲಿಗೆ ಹೋಗುವಂತ ನಿರೀಕ್ಷೆ ಇದೆ. ಸಿಡಬ್ಲ್ಯೂಸಿ ಸಭೆಗೆ ಸಿದ್ದರಾಮಯ್ಯ ಹಾಜರಾಗುವಂತ ಸಾಧ್ಯತೆ ಇದೆ. ಸೊ ಹೈಕಮಾಂಡ್ ಬುಲಾವ್ ಇಲ್ಲದೆ ಸಿದ್ದರಾಮಯ್ಯ ಹೋಗೋದಿಲ್ಲ ಒಂದು. ಎರಡನೇದಾಗಿ ಡಿಸಿಎಂ ಯಾಕೆ ಹೋಗ್ತಿದ್ದಾರೆ ಅನ್ನೋದು, ಜೊತೆಗೆ ರಾಹುಲ್ ಗಾಂಧಿ ಭೇಟಿಯ ನಿರೀಕ್ಷೆ ಇದೆ. ಸೊ ದೆಹಲಿಯಿಂದ ಬುಲಾವ್ ಬಂದ್ರೆ ಮಾತ್ರ ಸಿಎಂ ಪ್ರಯಾಣ. ಇಬ್ಬರನ್ನು ಕೂಡ ಕರೆಸಿ ನಾಯಕತ್ವದ ಈ ಒಂದು ಗೊಂದಲಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂಥ ನಿರೀಕ್ಷೆ ಇದೆ. ಡಿಸೆಂಬರ್ 26, 27ರಂದು ಸಿಡಬ್ಲ್ಯೂಸಿ ಸಭೆ ಇದೆ. ಅದರಲ್ಲಿ ಸಿದ್ದರಾಮಯ್ಯ ಹಾಜರಾಗುವಂಥ ಸಾಧ್ಯತೆ ಇದೆ. ಸೊ ಹೈಕಮಾಂಡ್ ಬುಲಾವ್ ಇಲ್ಲದೆ ದೆಹಲಿಗೆ ಸಿಎಂ ಹೋಗೋದಿಲ್ಲ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಸೇರಿದ ಹಾಗೆ ಅಗ್ರ ನಾಯಕರನ್ನ ಭೇಟಿಯಾಗೋಕ್ಕೆ ಡಿಸಿಎಂ ಕೂಡ ಈಗ ಪ್ಲಾನ್ ಮಾಡ್ತಿದ್ದಾರೆ. ಪ್ರಸನ್ನ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಪ್ರಸನ್ನ, ಇದೀಗ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ಹೋಗ್ತಿದ್ದಾರೆ ಅನ್ನೋ ಒಂದು ವಿಚಾರ. ಎರಡನೇದಾಗಿ ಮೊನ್ನೆಯಷ್ಟೇ ಸದನದಲ್ಲಿ ಸಿದ್ದರಾಮಯ್ಯ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ರು, ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ನಾನು ನಂಬಿದ್ದೀನಿ ಅಂತ. ಇದೆಲ್ಲದರ ನಡುವೆ ಟೆಂಪಲ್ ರನ್ ಕೂಡ ಆಗ್ತಿದೆ. ಏನು ಡಿ ಕೆ ಶಿವಕುಮಾರ್ ಅವ್ರು ನೆನೆಸ್ಕೊಂಡು ಹಾಗೆ ಸೂಚನೆಗಳು ಕೂಡ ಬರ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿರೋದು ಈಗ. ಸೊ ಈ ದೆಹಲಿ ಭೇಟಿ ಎಷ್ಟು ಮುಖ್ಯ ಆಗುತ್ತೆ? ಅಟ್ಲೀಸ್ಟ್ ಹೊಸ ವರ್ಷದ ಒಳಗೆ ಒಂದು ಕನ್ಕ್ಲೂಷನ್ಗೆ ಬರುತ್ತಾ ಈ ಗೊಂದಲ, ಅಥವಾ 2026ಕ್ಕೂ ಮುಂದುವರಿಯುತ್ತಾ, ಹೇಗೆ ಅಂತ? ಅವಿನಾಶ್, ಇನ್ನು ಕೆಲವೇ ವಾರಗಳಲ್ಲಿ ಸಮಸ್ಯೆ ಬಗೆಹರಿಯುವಂತಹ ಲಕ್ಷಣಗಳು ಯಾಕೋ ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಎಷ್ಟರ ಮಟ್ಟಿಗೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಪೂರ್ಣವಾಗಿ ಈ ವಿಷಯದಲ್ಲಿ ಚರ್ಚೆ ಮಾಡೋದಕ್ಕೆ ಸಿದ್ಧರಿದ್ದಾರೆ ಅನ್ನೋ ಬಗ್ಗೆ ಇನ್ನೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಮತ್ತು ರಾಹುಲ್ ಗಾಂಧಿ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲ ನಾಯಕರನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕನ್ವಿನ್ಸ್ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮೇತರಾಗಿ ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ, ಈ ಎಲ್ಲ ನಾಯಕರು ಕೂಡ ಹೌದು ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಒಂದು ಲೀಡ್ ಬರಬಹುದು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದು ಇದುವರೆಗೂ ಕೂಡ ಯಾರಿಗೂ ಗೊತ್ತಾಗಿಲ್ಲ. ಸಿದ್ದರಾಮಯ್ಯನವರ ಪರವಾಗಿ ಅವರು ಬಹುತೇಕ ಇಷ್ಟು ದಿನಗಳ ಕಾಲ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಕೊಂಡು ಬಂದಿದ್ದಾರೆ. ಹಿಂದುಳಿದ ನಾಯಕತ್ವವನ್ನೇ ನಾವು ಹೆಚ್ಚು ಮುನ್ನೆಲೆಗೆ ತರಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಇದೇ ಭರವಸೆಯ ಆಧಾರದ ಮೇಲೆ ಸಿದ್ದರಾಮಯ್ಯನವರು ಕೂಡ ಮೊನ್ನೆ ಸದನದ ಒಳಗೆಯ ಗಟ್ಟಿ ಧ್ವನಿಯಲ್ಲಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯ ಭೇಟಿಯ ಪ್ರಯತ್ನಗಳನ್ನ ಹಾಗೆ ಮುಂದುವರಿಸಿದ್ದಾರೆ. ರಾಹುಲ್ ಗಾಂಧಿಯನ್ನ ಕನ್ವಿನ್ಸ್ ಮಾಡಿದ್ರೆ ಮಾತ್ರ ಈ ಬದಲಾವಣೆ ಸಾಧ್ಯ ಅನ್ನುವಂಥದ್ದು ಇದೀಗ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯ ಚರ್ಚೆಗೆ ಬರ್ತಾ ಇರುವಂತಹ ವಿಷಯ. ಇದೇ ಕಾರಣಕ್ಕೋಸ್ಕರ ಇದೀಗ 22ನೇ ತಾರೀಕು ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ನಾಯಕರ ಭೇಟಿಗೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಬೇರೆ ಬೇರೆ ವಿಚಾರಗಳಿರ್ಬೋದು, ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಸಭೆಗಳು ಇದ್ರೂ ಕೂಡ ಹೈಕಮಾಂಡ್ನ ನಾಯಕರ ಭೇಟಿ ಕೂಡ ಇಲ್ಲಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ರೆ ಮಾತ್ರ ಇದೆಲ್ಲವೂ ಕೂಡ ಸುಲಭದಲ್ಲಿ ಬಗೆಹರಿಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಹೈಕಮಾಂಡ್ನ ನಾಯಕರಿಂದ ಇಂಥದ್ದೊಂದು ದಿನ ಅಂತ ನಿಗದಿಯಾಗಿಲ್ಲ. ಹೀಗಾಗಿ ಸಹಜವಾಗಿಯೇ ಎಲ್ಲಿಯ ತನಕ ಇದು ಡ್ರ್ಯಾಗ್ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಸನ್ನ. ಇನ್ನು ಕೈ ನಾಯಕತ್ವ ಬದಲಾವಣೆ ಗೊಂದಲ ವಿಚಾರ, ಖರ್ಗೆಗೆ ಎಐಸಿಸಿ ಸದಸ್ಯ ವಿ ಸುದರ್ಶನ್ ಪತ್ರ ಬರೆದಿದ್ದಾರೆ. ನಾಯಕತ್ವ ಬದಲಾವಣೆ ಗೊಂದಲ ಬಹಳ ತಿಂಗಳುಗಳಿಂದಲೇ ಮುಂದುವರಿತಾ ಇದೆ. ಹಾಗಾಗಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಿ, ಒಂದು ಸ್ಪಷ್ಟನೆ ಕೊಡಿ ಏನು ಅಂತ. ಎಷ್ಟು ದಿನ ಅಂತ ಈ ಗೊಂದಲ? ಕೆಪಿಸಿಸಿ ಪದಾಧಿಕಾರಿಗಳ ಪರವಾಗಿ ಪತ್ರ ಬರೆದಿದ್ದಾರೆ ಸುದರ್ಶನ್. ಕರ್ನಾಟಕದ ಗೊಂದಲಗಳನ್ನ ಬೇಗ ಬಗೆಹರಿಸಿ, ಮಾಧ್ಯಮಗಳು ಮತ್ತು ಜನ ನಿತ್ಯ ಚರ್ಚೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರತಿಷ್ಠೆಗೆ ಇದು ಹೊಡೆತ ಬೀಳ್ತಾ ಇದೆ. ದುಷ್ಪರಿಣಾಮ ಬೀರ್ತಿರುವಂಥ ಗೊಂದಲ ದಯವಿಟ್ಟು ಪರಿಹರಿಸಿ ಅಂತ ಈಗ ಪತ್ರವನ್ನು ಬರ್ತಿದ್ದಾರೆ. ಯಾಕಂದರೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ರೋಸ್ ಹೋಗಿದ್ದಾರೆ. ಎಷ್ಟು ದಿನ ಇದು ಒಳ್ಳೆ ಧಾರಾವಾಹಿ ಥರ ಎಳ್ಕೊಂಡು ಹೋಗ್ತಿದ್ದಾರೆ. ಬೇಗ ಒಂದು ಫುಲ್ ಸ್ಟಾಪ್ ಒಂದು ಹೈಕಮಾಂಡ್ ಕಡೆಯಿಂದ ಬರಲಿ, ಆಗ ರಾಜ್ಯದ ಅಭಿವೃದ್ಧಿ ವಿಚಾರ ಅಥವಾ ಮುಂದಿನ ಚುನಾವಣೆಗೆ ಏನು ತಯಾರಿಗಳನ್ನು ಮಾಡ್ಕೊಳ್ಬೇಕು ಒಂದು ಕ್ಲಾರಿಟಿ ಸಿಗುತ್ತೆ ಅಂತ.